ಶಿವರಾಮ ಕಾರಂತರು ಹೆದರ್ತಾ ಇದ್ರು ಶರ್ಮರಿಗೆ ಅಂದ್ರೆ ನೋಡ್ಕೊಳ್ಳಿ ನೀವು. ಸಾರ್ವಜನಿಕ ವಿಚಾರ ಸಂಸ್ಥೆ ಅದು, ಕೊಂಡೊಡೆಯೋ ಸಂಸ್ಥೆ ಅಲ್ಲ. ಆ ಗೋಕುಲ ಸಂಸ್ಥೆಯನ್ನ ಉದ್ಘಾಟಿಸ್ಲಿಕ್ಕೆ ಗಾಂಧಿ ಬಂದಿದ್ದಾರೆ ನೋಡಿ. ಕುವೆಂಪು ಬ್ರಾಹ್ಮಣ ದ್ವೇಷಿ, ಪುರೋಹಿತ ಶಾಹಿ ವಿರೋಧ, ಅದು ತತ್ವ ಸಿದ್ಧಾಂತ. ಅಯ್ಯೋ ಕರ್ಮವೇ, ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರು ಅವ್ರನ್ನ ಪಿರಂಗಿ ಮಹಾಶಯ ಅಂತ ಕರೆದಿದ್ದಾರೆ. ಯಾರಿಗ ಇದಿದೆ ಆ ಶಬ್ದದ ಅರ್ಥ ಏನು? ಅವ್ರೇನು ಬೀದಿಗಿಳಿದು ಬನ್ನಿ ಮಹಿಳೆಯರೇ ನಾನು ಬರೆಯುತ್ತಿದ್ದೇನೆ ನೀವು ಬರೀರಿ, ಗಂಡಸರನ್ನೆಲ್ಲ ಬೆಟ್ಟಿ ನಿಲ್ಲೋಣ. ನಾವು ಈಗ ನನಗೆ ಹೆಚ್ಚು ಸಲ್ಲಿಗೆ ಮತ್ತು ಬಳಕೆ ಇದ್ದದ್ದು ತೀತಾ ಶರ್ಮಾ ಅವರಲ್ಲಿ. ತಿರುಮಲೆ ತಾತಾಚಾರಿ ಶರ್ಮಾ, ತೀತಾ ಶರ್ಮಾ ಅಂತ ಕರೀತೀವಿ. ಪತ್ರಿಕೋದ್ಯಮದಲ್ಲಿ ಅವರು ದಿಗ್ಗಜ. ಹೌದು. ಅಥವಾ ಒಂದು ರೀತಿ ಏನು ಇವೆಲ್ಲ ಕ್ಲೀಶೆ, ಅದೇ ಹಾಗಂದ್ರೇ ಅರ್ಥ ಆಗ್ಬಿಡುತ್ತೆ ಎಲ್ರಿಗೂ ಅಂತ ನಾವೇನು ಅಂದ್ಕೊಂಡಿಲ್ಲ. ನಾವೇನು ಆ ಥರ ಅವ್ರನ್ನ ಭೀಷ್ಮ ದ್ರೋಣ ಅಂತ ನಾವೇನು ಯಾವತ್ತೂ ನಾವು ಅವ್ರ ಹತ್ರ ಕರೆದವರು ಅಲ್ಲ, ಓದೋರು ಅಲ್ಲ. ಅವರು ಚಾಮರಾಜಪೇಟೆಯ ಶಂಕರ ಮಠದ ಎದುರುಗಡೆ ಇರುವ ಶಂಕರಪುರಂನಲ್ಲಿ, ಶಂಕರಪುರ ಅಂತ ಅವತ್ತು ಇದೆ, ಈಗಲೂ ಇದೆ. ಅದರಲ್ಲಿ ಒಂದು ಇವ್ರಿಗೆ ಒಂದು ಜಾಗ ಕೊಂಡ್ಕೊಂಡಿದ್ರು ಶರ್ಮಾಜಿಯವರು. ಸರಿ, ಅಲ್ಲಿಗೆ ನಾವು ಇವ್ರನ್ನ ನಾನು ಪಬ್ಲಿಕ್ಕಲ್ಲಿ ನೋಡಿದ್ನೋ ಏನೋ, ಅಥವಾ ಅವ್ರ ಮನೆಗೆ ನೇರವಾಗಿ ಹೋಗಿದ್ನೋ, ಹೋಗ್ತಾ ಇದ್ದೆ. ಎಷ್ಟು ಸಲ ಈ ಬೆಂಗಳೂರು ಬರಹಗಾರರು ಮಾಡಕ್ಕೆ ಹೋದಾಗ ನಾನು ಅವ್ರ ಕೈನಲ್ಲಿ ಹೋಗಿ ತುಂಬಿಸ್ಕೊಂಡು ಬಂದಿದ್ದೆ. ಅಲ್ಲೂವರೆಗೂ ಅವ್ರು ಹುಟ್ಟಿದ ಇಸ್ವಿ ಕೂಡ ಗೊತ್ತಿಲ್ಲದೆ ಇದ್ದವ್ರು ಇದ್ರು. ಅವತ್ತಿನವರೆಗೂ ಇಸ್ವಿನೇ ಗೊತ್ತಿರಲಿಲ್ಲ ಯಾರಿಗೋ. ಈ ಮಾತು ಹೇಳಿದವರು ಡಿ ಲಿಂಗಯ್ಯ ಅವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ಯಾರು? ಶರ್ಮಾಜಿ ಅವರು ಒಂದ್ಸಲ. ಆಮೇಲೆ ಡಿ ಲಿಂಗಯ್ಯನವರು ಆ ಉಪನ್ಯಾಸ, ಅದು ಪರಿಷತ್ತು ಅಧ್ಯಕ್ಷರ ಸಮ್ಮೇಳನ ಅಧ್ಯಕ್ಷರ ಭಾಷಣಗಳು ಅಂತ ಬರೆಯುವಾಗ ಮೊದಲನೇ ಪುಟ ಒಂದು ಪುಟ ಅಧ್ಯಕ್ಷರ ಒಂದು ಪರಿಚಯವನ್ನು ಬರೀಬೇಕಾಗಿತ್ತು. ಅದು ಡಿ ಲಿಂಗಯ್ಯ ಅವರು ಒಪ್ಪಿಸಿ. ನಾನು ಅವರು ಬಹಳ ಅತ್ಯಂತ ಇದು ಟಿಕ್ ಅಂಡ್ ಟಿನ್ ಅಂತೀವಲ್ಲ ಹಾಗೆ ಆತ್ಮೀಯರು. ಅವರಿಗೆ ನಾನು ಹೇಳಿದೆ, ಸರ್ ಶರ್ಮಾಜಿಯವರ ಹುಟ್ಟಿದ ಇಸ್ವಿ ಗೊತ್ತಾ ನಿಮ್ಗೆ? ಇಲ್ವಲ್ಲಯ್ಯ ಅಂತ. ನೋಡಿ ಇಲ್ಲಿದೆ ಕಾರ್ಡಲ್ಲಿ, ಅದೇ ನನ್ನ ಹೆಗ್ಗಳಿಕೆ. ಅದನ್ನು ಅವರು ಹೋದ್ಮೇಲೆ ಅವರು ಮಾಡಿದ್ದದು, ಅದನ್ನು ನಾನು ತೋರಿಸ್ತಾ ಇದ್ದೆ. ಅಂದರೆ ಅವಾಗ ಬರೆದಿದ್ದು ಆ ಥರ ತಮ್ಮ ಬಗ್ಗೆಯೇ ತಾವು ಯಾವುದೇ ಥರದ ಡೋಲು ಬಜಾಯಿಸ್ಕೊಳ್ಳೋದು ಇದು ಮಾಡಿದವ್ರು ಯಾವತ್ತೂ ಅಲ್ಲ ಅವರುಗಳು. ಹಿಂದಿನವರಿಗೆ ಅಭ್ಯಾಸವೂ ಇಲ್ಲ. ಸಿಂಹ ಗರ್ಜನೆ. ಶಿವರಾಮ ಕಾರಂತರು ಹೆದರ್ತಾ ಇದ್ರು ಶರ್ಮರಿಗೆ ಅಂದರೆ ನೋಡ್ಕೊಳ್ಳಿ ನೀವು. ಬರ್ಕೊಂಡಿದ್ದಾರೆ ಅವರು ಒಂದು ಕಡೆ. ನಾನು ಡಿ ವಿ ಜಿ ಅವರು ಒಬ್ಬರನ್ನೇ ನಾನು ಬೆಂಗಳೂರಿಗೆ ಹೋದಾಗ ನೋಡೋದು ಅಂತ. ಯಾಕೆ ಅಂತಂದರೆ ಡಿ ವಿ ಜಿ ಅವರು ಬೈತಾ ಇರಲಿಲ್ವಲ್ಲ, ಗುಡುಕ್ತಾ ಇರಲಿಲ್ವಲ್ಲ, ಹಿರಿತನ. ಆ ಕಡೆ ಗೋವಿಂದ ಪೈ ಹೇಗೋ, ಈ ಕಡೆ ತಾರಾನಾಥರ್ ಹೇಗೋ, ಆ ಕಡೆ ಪಂಜೆ ಮಂಗೇಶ್ ರಾಯರ್ ಹೇಗೋ, ನಿಮ್ಮ ದಕ್ಷಿಣ ಕನ್ನಡದ ಹಿರಿತಲೆ ಹೌದೌದು ಪಂಜೆ ಮಂಗೇಶ್ ರಾಯರ್ ಹಾಗೆ ಡಿ ವಿ ಜಿ ನಮಗೆ. ಆದರೆ ಶರ್ಮರು ಆ ಥರದವರೆಲ್ಲ ಗ್ರಾಚಾರ ಬಿಡಿಸ್ಬಿಡೋರು. ಒಂದು ತಪ್ಪು ಮಾತಾಡಿದ್ರೆ, ತಪ್ಪು ಬರೆದ್ರೆ ಮುಗಿದೋಯ್ತು ಅವನ ಕತೆ. ಎಲ್ಲ ಚಾರಿತ್ರಿಕವಾದಂಥ ಪುಸ್ತಕಗಳನ್ನು ಬರೆದವರು. ಪತ್ರಿಕೆ ವಿಶ್ವ ಕರ್ನಾಟಕವನ್ನು ನಡೆಸಿದವರು ತೀತಾ ಶರ್ಮಾ ಅವರು. ವಿಶ್ವ ಕರ್ನಾಟಕ, ವಿಶಾಲ್ ಕರ್ನಾಟಕ, ವಿಶ್ವ ಕರ್ನಾಟಕ. ಹೌದು, ವಿಶ್ವ ಕರ್ನಾಟಕ ಅಂತ. ಎಂತೆಂಥವನು ಬೆಳೆ ಕಾದ್ರಿ ಶಾಮಣ್ಣ ಅಲ್ಲಿ ಬೆಳೆದವರು ಉದಾಹರಣೆ. ಕರೆಕ್ಟ್. ಎಂತೆಂಥವ್ರು ಹಾಗೆ ಒಂದು ಏನೋ ಅದು ಯಾವುದೋ ಬ್ರಿಟಿಷ್ನವ್ರು ಯಾವುದೋ ಒಂದು ರೂಲ್ಸ್ ತಂದಾಗ ಪತ್ರಿಕಾ ಇದ್ರ ಬಗ್ಗೆನೆ, ನೀತಿಯ ಬಗ್ಗೆ ಅದು ಬಂದಾಗ ಅದೇನೋ ಹೋಗಿ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಥವಾ ಏನು ಮಾಡಿ ಇತ್ತಲ್ಲ. ನಮ್ಮಲ್ಲೂ ಎಮರ್ಜೆನ್ಸಿ ಇದ್ದಾಗೆ ಇವರು ಒಂದು ಪೇಜ್ ಬಿಟ್ಬಿಟ್ಟಿದ್ರಂತೆ, ಆ ಕಾಲಮ್, ಎಡಿಟೋರಿಯಲ್ ಕಾಲಮನ್ನೇ ಆ ಕಾಲಕ್ಕೆ 30ರ ದಶಕದಲ್ಲಿ. ಶರ್ಮರಂಥವರು ನಮ್ಮಲ್ಲಿ ಅಪರೂಪ. ಪರಿಷತ್ತಿಗೆ ಕಾಯಕಲ್ಪ ಮಾಡಿದವರಲ್ಲಿ ಇವರೇ. ಅದೇನದು ಮಹಾರಾಜರು ಅವರು ಇವರು ಅವರೇ ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಇಲ್ಲಿ ಆಡಳಿತ ಮಾಡೋದು ಅಂದ್ರೇನು? ಅವ್ರನ್ನ ಅಧ್ಯಕ್ಷ ಮಾಡಬೇಕು. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಯಾರ? ಅವರೇನೆ ಪರಿಷತ್ತಿನ ಅಧ್ಯಕ್ಷರಾಗಿರ್ಬೇಕು ಅಂತ ಗಲಾಟೆ ಮಾಡಿದವರು ತೀತಾ ಶರ್ಮರು. ಅವರು ಆಗಿದ್ರು, ಸಮ್ಮೇಳನಕ್ಕೂ ಅಧ್ಯಕ್ಷರಾದರು, ಪರಿಷತ್ತಿಗೂ ಅಧ್ಯಕ್ಷರಾಗಿ ಅದನ್ನ ಸ್ಥಾಪಿಸಿದ್ರು. ಅದು ನಡೀಲಿಲ್ಲ ಬಿಡಿ, ಆಮೇಲೆ ಮುಂದೆ ಅದು ಮತ್ತೆ ಬದಲಾವಣೆ ಆಗೋಯ್ತು, ಏನೇ ಇರಲಿ. ಹಾಗಾಗಿ ಶರ್ಮ ತುಂಬ ಇದಾಗಿದ್ದವರು. ಅಂಥ ದೊಡ್ಡ ಆಳೆ ಅಲ್ಲ, ಇನ್ನೊಂದಲ್ಲ.
ಮುಖ ಎಲ್ಲ ಬೆಂಕಿ ಕೆಂಡದ ಥರ ಕಾಣಿಸೋದು ಅವ್ರು ನೋಡಿದಾಗ. ಸಹಜವಾಗಿದ್ರು ಕೂಡ ಅವರು ಬೆಂಕಿ ಕೆಂಡದ ಥರ ಕಾಣಿಸೋರು. ಅವು ಅಂಥ ಪತ್ರಕರ್ತರು ಮತ್ತೆ ನಾವು ಈಗ ಕಿಡಿ ಶೇಷಪ್ಪ ಅವ್ರ ಬಗ್ಗೆ ಹೇಳ್ತಾರೆ, ನಾವು ಕೇಳಿದ್ದೀವಿ. ಅವ್ರದ್ದು ಬರವಣಿಗೆ ಪ್ರಬಲ. ನಾನು ಶೇಷಪ್ಪ ಅವ್ರು ನೋಡಿಲ್ಲ. ಆದರೆ ಶರ್ಮಾಜಿಯವರು ಆ ಥರ ಅಲ್ಲ, ಭಾಳ ಪರಶುರಾಮನ ಅವತಾರ, ಉಗ್ರ ಭೈರವ. ಹೌದು, ಯಾವುದಕ್ಕೆ ಅದು. ಆಮೇಲೆ ಬಹಳ ಕೋಮಲವಾಗಿ ನಮ್ಮಂಥ ಹುಡುಗರನ್ನ ಬೇಕಾಷ್ಟು ಜನ ಬೆಳೆಸಿದ್ದಾರೆ ಅವರು. ನಾನು ನನ್ನ ಮೊದಲನೇ ಪುಸ್ತಕ ಇವರ ಕುವೆಂಪು, ನಿಜವಾಗಿ ನಾ ಹೇಮಾವತಿ ಅಂತ ಹೇಳಿದ್ರು ಮೊದಲನೇ ಪುಸ್ತಕ ನಾನು 73ರಲ್ಲಿ ಬರೆದೆ. ಅದರಲ್ಲಿ ಪೀಟಾ ಶರ್ಮರ ಹೆಸರನ್ನ ನೆಂದು ನಾನು ಅವರು ಇದಕ್ಕೆ ಪ್ರೋತ್ಸಾಹ ಕೊಟ್ಟರು. ಅಯ್ಯೋ ಕರ್ಮವೇ, ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರು ಅವ್ರನ್ನ ಪಿರಂಗಿ ಮಹಾಶಯ ಅಂತ ಕರೆದಿದ್ದಾರೆ. ಯಾರಿಗ ಇದಿದೆ ಆ ಶಬ್ದದ ಅರ್ಥ ಏನು? ನಾನು ಹೇಳ್ತಾರೆ ಇಷ್ಟೆಲ್ಲ ತಾತ್ಪರ್ಯ ಅದೊಂದು ಶಬ್ದದಲ್ಲಿದೆ. ಕುವೆಂಪು ಅಂತವ್ರು, ಕುವೆಂಪು ಕಂಡ್ರೇನೆ ಗಡಗಡ ಗಡಗಡ ಅಂತ ನಡುಗುವ ಜನ. ಇನ್ನು ನೀವು ಶರ್ಮರ ಬಗ್ಗೆ ಏನು ತಿಳ್ಕೊತೀರಿ? ಪಿರಂಗಿ ಮಹಾಶಯ ಅವರು ಏನು ಪುಟಪ್ಪ, ಇನ್ನು ಮದುವೆ ಆದ್ಮೇಲೆ ನೀನು ಕಲ ಆಗ್ತಾ ಇದೆಯಲ್ಲ ಅನ್ನುವ ಇದಿತ್ತಲ್ಲ ಅವರಿಗೆ, ಧೀಮಂತಿಗೆ. ಹೌದು, ಯಾರು ಮಾಡಿದ್ದಾರೆ? ಅವ್ರು ಬಂಧು ಬಳಗವೇ ಇಲ್ಲ. ಅಥವಾ ಇನ್ಯಾವುದೋ ಇನ್ನು ಮೇಲೆ ಇನ್ನು ವೈಸ್ ಚಾನ್ಸಲರ್ ಅವರಲ್ಲ ಇವರಲ್ಲ. ಶರ್ಮಾ, ಪೀಟಾ ಶರ್ಮಾ ಜಸ್ಟ್ ಪತ್ರಕರ್ತರು ಅಂದ್ಕೊಳ್ಳಿ, ನೀವು ಸಾಹಿತ್ಯಗಳು ಅಂದ್ಕೊಳ್ಳಿ. ಎಷ್ಟು ಪರಸ್ಪರ ಇದಿತ್ತು ನೋಡಿ ಸಂಬಂಧಗಳು. ಹೌದು. ಕುವೆಂಪು ಬ್ರಾಹ್ಮಣ ದ್ವೇಷಿ, ಪುರೋಹಿತ ಶಾಹಿ ವಿರೋಧ, ಅದು ತತ್ವ ಸಿದ್ಧಾಂತ, ಸೃಜನಾತ್ಮಕವಾಗಿ ಅದು ಅಲ್ಲಲ್ವಾ? ಇದು ಹಾಗಲ್ಲ ಇದು. ಹಾಗಾಗಿ ಶರ್ಮಾಜಿಯವರು ಕುವೆಂಪು ಅಂಥವ್ರಿಗೂ ಕೂಡ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ನಾನು ಕುವೆಂಪು ಪತ್ರಗಳು ಇದರಲ್ಲಿ ಮೊದಲನೇ ಪತ್ರ 30ನೇ ಇಸ್ವಿನಲ್ಲಿ ಶರ್ಮಾಜಿಯವರಿಗೆ ಮಾತು ಬರೀತಾರೆ. ನಾನು ಸನ್ಯಾಸಿ ಆಗಿರುವುದಿಲ್ಲ, ನಿಮಗೆ ಭರವಸೆ ಕೊಡುತ್ತಿದ್ದೇನೆ. ಅದೇ ಸೂಕ್ತವಾದ ನಿಮ್ಮ ಮನೆಯವರು ಹೇಗಿದ್ದಾರೋ ಹಾಗೆ, ಆ ಹೆಸರು ನಾನು ಯಾಕೆ ಹೇಳ್ತಾ ಇಲ್ಲ ಅನ್ನೋದು ಆಮೇಲೆ ಹೇಳ್ತೀನಿ. ನಿಮ್ಮ ಮನೆಯವರು ಹೇಗಿದ್ದಾರೋ ಅಂತಹ ಒಬ್ಬ ಗೃಹಿಣಿ ಬೇಕು ನನಗೆ, ಹುಡುಕ್ತಾ ಇದ್ದೀನಿ. ಇದು ಶರ್ಮಾ ದಂಪತಿಗಳ. ಇವತ್ತು ನಾವು ಸ್ತ್ರೀವಾದಿಗಳು, ಪುರುಷವಾದಿಗಳು, ಆವಾದಿಗಳು ಎಲ್ಲವೂ ಇದ್ದೀರಿ, ಇರ್ಲಿ ಪಾಪ ಕಾಲ ವ್ಯಾಧಿಗಳು. ಅಲ್ಲ, ಅವತ್ತಿಂದ ಇವತ್ತವರೆಗೂ ಏನೇನೋ ಬದಲಾವಣೆ ಆಗಿದೆ, ಎಲ್ಲ ಆಗಿದೆ, ಆಯಿತು, ಸಂತೋಷ. ಸ್ತ್ರೀವಾದಿಗಳು ನೀವು ಬನ್ನಿ. ಆದರೆ ಶರ್ಮಾಜಿಯವರ ಜೊತೆಯಲ್ಲಿಯೇ ಹೇಳ್ಬೋದಾದ್ದು ತಿರುಮಲೆ ರಾಜಮ್ಮ ಅವರು. ಶರ್ಮಾಜಿಯವರ ಧರ್ಮಪತ್ನಿ, ವೀಣೆ ಶೇಷಣ್ಣವರ ನೇರವಾದ ಶಿಷ್ಯರು, ವೀಣೆ ನುಡಿಸ್ತಾ ಇದ್ದವರು, ವೈಣಿಕ ಶಿಖಾಮಣಿ ವೀಣೆ ಶೇಷಣ್ಣ ಅಂತ ಹೇಳಿ ಆ ಕಾಲಕ್ಕೇನೆ ಅವರು ಅವರ ಒಂದು ಬಯೋಗ್ರಫಿನ, ಈ ಬಯೋಪಿಕ್ ಅಂತಾರಲ್ಲ, ಈ ಬಯೋಪಿಕ್ ಬರೆದವರು ರಾಜಮ್ಮ ಅವರು. ಕುವೆಂಪು ಮತ್ತು ಮಾಸ್ತಿ ಅವರು ಈ ಕವನಗಳು ಹೇಗೋ ಹಾಗೆ ಸರಳ ರಗಳೆಯಲ್ಲಿ ನಾಟಕಗಳು ಬರೆದವರಲ್ಲಿ ಈ 3-4 ಜನ ಇದ್ದಾರೆ. ಅದರಲ್ಲಿ ರಾಜಮ್ಮ ಅವರು ಒಬ್ಬರು. ತಿರುಮಲೆ ರಾಜಮ್ಮ ಅವರು ನಾಟಕ, ಮಹಿಳೆಯರಲ್ಲಿ ಮೊದಲು ನಾಟಕ ಬರೆದಿರೋರು ತಿರುಮಲೆ ರಾಜಮ್ಮ ಅವರು. ಕುವೆಂಪು ಅವರು ಸಮಕಾಲೀನರು, ಅದನ್ನ ನೋಡಿ ದೊಡ್ಡವರೇ. ಸಮಕಾಲೀನ ಅಂದ್ರೆ ಕುವೆಂಪು ಚಿಕ್ಕವರಲ್ಲ ಇವರು. DVG ಬಗ್ಗೆ ಆಗ್ಲೇ ಹೇಳ್ಬೋದಾಗಿತ್ತು ನಾನು, ಅದಲ್ಲ, ಅದು ಕುವೆಂಪು ಬಗ್ಗೆ ಹೇಳ್ಬೋದಾಗಿತ್ತು. ಅವರು ಮುನ್ನುಡಿ ಬರೆದಿದ್ದಾರಲ್ಲ, ಮುನ್ನುಡಿ ಬರ್ಸ್ಕೊಂಡಿದ್ದೀರಲ್ಲ DVG. ಅವ್ರಿಗೇನು SLC ಇಲ್ವಲ್ಲಪ್ಪ, ಹೈಸ್ಕೂಲ ದಾಟ್ಲಿಲ್ಲ ಮಹಾನುಭಾವ. ಹಾಗಾಗಿತ್ತು ಗುಂಡಪ್ಪನವರ ಇದು. ಕುವೆಂಪು ಅವ್ರ ಪುಸ್ತಕಕ್ಕೆ ಮುನ್ನುಡಿ ನೋಡಿ, ಆ ಕಾಲಕ್ಕೆ ಸ್ವಾಮಿ ವಿವೇಕಾನಂದ ಅನ್ನೋ ಪುಸ್ತಕಕ್ಕೆ ಅವ್ರು ಮುನ್ನುಡಿ ಬರೆದಿದ್ದಾರೆ. ಗಾಂಧೀಜಿಯನ್ನು ಮೊದಲು ಬೆಂಗಳೂರಿಗೆ ಕರ್ಕೊಂಡ್ಬಂದವರು ಗುಂಡಪ್ಪನವರು ನೋಡಿ. ಯಾಕೆ ಅಂತಂದ್ರೆ ಅವ್ರ ಗುರುಗಳು ಗೋಖಲೆ, ಕರೆಕ್ಟ್, ಅವ್ರು ಕುಂಕೊಂಡು ಬಂದ್ಬಿಟ್ರು. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ನೋಡಿ ಹೇಗಿದೆ ನೋಡಿ, ಸಾರ್ವಜನಿಕ ವಿಚಾರ ಸಂಸ್ಥೆ, ಅದು ಕೊಂಡೊಡೆಯೋ ಸಂಸ್ಥೆ ಅಲ್ಲ. ಆ ಗೋಖಲೆ ಸಂಸ್ಥೆಯನ್ನ ಉದ್ಘಾಟಿಸ್ಲಿಕ್ಕೆ ಗಾಂಧಿ ಬಂದಿದ್ದಾರೆ ನೋಡಿ, ಎಂತ ಚಾರಿತ್ರಿಕವಾದಂಥದ್ದು. ಅದು 20ರ ದಶಕದಲ್ಲಿ ಅದು DVG. ಅಂತ DVG ಹೇಳಿದ್ನಲ್ಲ, ಆ ಒಂದು ರೀತಿ ಅಗ್ರಪೀಠದಲ್ಲಿ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ಅವರು ಅದನ್ನ ಹೋರಾಟ ಮಾಡಿದ್ದಾರೆ. ಅದರಲ್ಲೇನು ಏನಿಲ್ಲ. ಅಂಥ ಇದರಲ್ಲಿ ರಾಜಮ್ಮ ಅವರು ಅವತ್ತು ಅವ್ರೇನು ಬೀದಿಗಿಳಿದು ಬನ್ನಿ ಮಹಿಳೆಯರೇ, ನಾನು ಬರೆಯುತ್ತಿದ್ದೇನೆ, ನೀವು ಬರೆಯಿರಿ, ಗಂಡಸರನ್ನೆಲ್ಲ ನಿಲ್ಲೋಣ
ಅದ್ಯಾವುದೂ ಇಲ್ಲ. ಶರ್ಮಾ ಅವರು ಹೇಗೋ, ತಿರುಮಲೆ ರಾಜಮ್ಮ ಅವರು ಹಾಗೆ, ಇಬ್ಬರಿಗೂ ಸಮಾನವಾದ ಗೌರವ ನಮ್ಮ ಎದೆಗಳಲ್ಲಿದೆ. ನೋಡಿದ್ದೀವಿ, ಅದು ಮುಳಿ ಎಲ್ಲ ಹೋಗ್ಬಿಟ್ಟಿತ್ತು. ರಾಜಮ್ಮನವರು ನಗೋರು, ಮಗು ಗಾಂಧೀಜಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಪುರುಷ ಯಾರು ಅಂದರೆ ಗಾಂಧೀಜಿ ಅಂತ ಹೇಳಿದಾರಂತೆ ವರ್ಲ್ಡ್. ಆ ನಗು ಹಾಗಿತ್ತು ಅವರು. ಹಾಗೆ ನಮ್ಮ ರಾಜಮ್ಮನವರು ನಕ್ಕರೆ ಗಾಂಧೀಜಿಯ ಇದ್ದಾಗ, ಬಹುಶಃ ಅವ್ರು ಬಂದಾಗ ಇವರು ವೀಣೆ ನುಡಿಸಿದ್ರು ಏನೋ ಗೊತ್ತಿಲ್ಲ, ಅದೊಂದು ಕೇಳಲ್ಪಟ್ಟಿದ್ದೀನಿ ನಾನು. ರಾಜಮ್ಮನವರು ವೀಣೆ ನುಡಿಸಿದ್ರು ಗಾಂಧಿ ಬಂದಿದ್ದಾಗ ಅಂತೇಳಿ ಅಂತ. ಇವತ್ತು ಮೋದಿಯವ್ರ ಎದುರುಗಡೆ ಎಷ್ಟೋ ಜನ ಸಂಗೀತಗಾರರು ಅವರು ಇವರು ಹೋಗಿ ಹಾಡೋದು, ಇನ್ನೊಂದು ಮಾಡೋದು ಎಲ್ಲ ಮಾಡ್ತಾರೆ. ಮದುವೆಗಳು ಮಾಡ್ತಾ ಇದ್ದಾರೆ. ನಮ್ಮ ತೇಜಸ್ವಿ ಸೂರ್ಯ ಅವರಿಗೆ ಆ ಹುಡುಗಿಯನ್ನ, ಒಳ್ಳೆ ಸಂಗೀತಗಾರ್ತಿ ಆಕೆಯನ್ನ ಮದುವೆ ಮಾಡಿಸಿದ್ದು ನಮ್ಮ ಇವರೇನೆ, ಮೋದಿಯವರೇನೆ. ಹಾಗೆ ಗಾಂಧೀಜಿಯವರ ಸೆಳೆತ ಹೇಗಿತ್ತು ಅವತ್ತು ಅಂತಂದ್ರೆ, ಇಂಥವನ್ನೆಲ್ಲ ಕೂಡ ಶರ್ಮರು, ಅದರಲ್ಲಿ ಗಾಂಧಿವಾದಿ ಅಲ್ಲ ಶರ್ಮರು, ಬಟ್ ಫುಲ್ ಇದು ಹಾಕೊಳ್ಳೋರು ಯಾವಾಗಲೂ. ಅದು DVG ಸ್ಟೈಲ್ ಒಂಥರ, ಶರ್ಮಾಜಿದು ಒಂಥರ ಸ್ಟೈಲು, ಫುಲ್ ಹಾಕೊಳ್ಳೋರು, ಅದೊಂದು ಹಾಕೊಳ್ಳೋರು. ಭಾಳ ಸರಳ ಪಂಚೆ, ಒಂದು ಜುಬ್ಬ, ಖಾದಿನೇ ಇತ್ತದು. ಅದು ನಾವು ಯಾವಾಗಲೂ ಕೂಡ ಅವ್ರ ಮನೆಗೆ ಹೋಗೋವು. ಆ ಮನೆ ಅಲ್ಲಿ ಸ್ವಲ್ಪ ತಗ್ಗಿನ ಸ್ಥಿತಿಯಲ್ಲಿ ಇತ್ತದು. ಸೊ ಅದ್ರ ಅವರು ಆಮೇಲೆ ಅವ್ರ ಮಗ ತಿರುಮಲೆ ಶ್ರೀನಿವಾಸ ಅಯ್ಯಂಗಾರ್ ಅಂತ ಅವರು ಒಂದು ಪ್ರೆಸ್ ಇಟ್ಟಿದ್ರು, ನವನೀತ ಪ್ರೆಸ್ ಅಂತ ಹೇಳಿ. ಅದು ಕೂಡ ಬೆಂಗಳೂರಿನಲ್ಲಿ ಬಹಳ ಮುಖ್ಯವಾದ ಮುದ್ರಣಾಲಯದಲ್ಲಿ ಒಂದು. ಅವ್ರ ಮಕ್ಕಳು, ತಿರುಮಲೆ ಶ್ರೀನಿವಾಸ ಮಕ್ಕಳು 2-3 ಜನ ಸಂಗೀತದಲ್ಲಿ ಒಳ್ಳೊಳ್ಳೆ ಹೆಸರನ್ನ, ಶ್ರೀನಿವಾಸು ಮತ್ತು ರವಿ ಅವರೆಲ್ಲ ಇವತ್ತು ಉಳಿದಿದ್ದಾರೆ, ಇದ್ದಾರೆ. ಒಳ್ಳೆ ಸಂಗೀತದ ಇದು ಮಾಡಿಕೊಂಡು ಅವರು ಕಚೇರಿಗಳು ಮಾಡಿಕೊಂಡು, ಇನ್ನೊಂದು ಮಾಡಿಕೊಂಡು, ಪಾಠಗಳು ಹೇಳ್ಕೊಂಡು ಎಲ್ಲ ಮಾಡಿ ಆ ಮನೆ ಮುಂದುವರೆದಿದೆ. ಆ ತಿರುಮಲೆ ಹೆಸರು ಉಳಿದಿದೆ, ಅದು ಮುಂದಕ್ಕೆ ಬಂದಿದೆ. ಇವತ್ತು ನಮಗೆ ಸಿಗ್ತಾರೆ, ಸಂಪರ್ಕ ಇದೆ, ಒಳ್ಳೆ ಹೆಸರನ್ನ ಉಳಿಸ್ಕೊಂಡಿದ್ದಾರೆ. ಅದು ಅಂದ್ರೇನು, ಸಾಕ್ಷಾತ್ ಸಾಹಿತ್ಯದ ಪತ್ರಿಕೋದ್ಯಮದ ಒಂದು ಆಧಾರ ಸ್ತಂಭ ಅವತ್ತು ಗುಡುಗ್ತಾ ಇದ್ದವ್ರು, ಯಾವುದೇ ಅನ್ಯಾಯ ಆದರೂ ಅದು ಶರ್ಮಾಜಿಯವರು. ಹಾಗೆ ಸಂಗೀತದಲ್ಲಿ ಒಂದು ಸರಸ್ವತಿಯ ಒಂದು ಪ್ರತಿರೂಪ ಅಂತ ಇದ್ದವರು ರಾಜಮ್ಮ ಅವರು. ಅವರಿಬ್ಬರು ಕುವೆಂಪುಗೆ ಆದರ್ಶ ಆಗಿದ್ರು ಅನ್ನೋದು ಬಹಳ ಮುಖ್ಯವಾದ, ಅದು ನಾವು ನೋಡ್ಬೇಕಂದ್ರೆ ನಮ್ಮ ಕಣ್ಣಿಗೆ ತೆಗೆದು ಮೊದಲು ಕುವೆಂಪು ಕಣ್ಣಲ್ಲಿ ನೋಡ್ಬೇಕು ಅವ್ರ ಇಬ್ಬರನ್ನ. ಇಬ್ಬರು ಯಾವತ್ತೂ ನನ್ನ ಹಾರೈಕೆಯನ್ನೇ, ನನ್ನ ಏಳಿಗೆಯನ್ನೇ ನೀವಿಬ್ಬರು ಬಯಸ್ತಾ ಇದ್ರಿ ಅಂತ ಬರೀತಾ ಇದ್ರಲ್ಲ 30ನೇ ಇಸ್ವಿನಲ್ಲಿ. ಏನು ಅದಕ್ಕೆ ಹೆಂಗಿತ್ತು? ಇವರಿಬ್ಬರು ಯೂನಿವರ್ಸಿಟಿಯವರಲ್ಲ, ಹೊರಗೆಲ್ಲೋ ಇದ್ದವರು. ಅವ್ರಿಗೇನು ಕೆಲಸ ಕೊಡ್ತಿದ್ರೆ ಏನಿಲ್ಲ ಎತ್ತಿಲ್ಲ. ಹೀಗೆ ಅವತ್ತಿನ ಬದುಕು ಹೇಗೆ ಹಸನಾಗಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಹಾಗೆ ಅವರು ಇದ್ರು, ಕುವೆಂಪು ಮತ್ತು ಹೇಮಾವತಮ್ಮ ಅವರು. ಶರ್ಮಾಜಿಯವರು ಹೇಗೋ, ರಾಜಮ್ಮ ಅವರು ಹೇಗೋ, ಇವರು ಹಾಗೆ ಇದ್ದನ್ನು ನಾನು ಕಣ್ಣಾರ ನೋಡಿದ್ದೀನಿ. ಇವರಿಬ್ಬರನ್ನೂ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಇದು ದೊಡ್ಡ ಒಂದು ಪರಂಪರೆಯನ್ನೇ ಅವರು ಕಟ್ಕೊಂಡು ಬಂದರು. ಹಾಗಾಗಿ ಪತ್ರಿಕೋದ್ಯಮದಲ್ಲಿಯೂ ಅವ್ರು ಮಾಡಿರೋ ಸಾಧನೆನ ನಾವು ಮೈಲಿಗಲ್ಲುಗಳಾಗಿ ಗುರುತಿಸಬಹುದು. ಸಾಹಿತ್ಯ ಪರಿಷತ್ತನ್ನು ಬೆಳೆಸಿದವರಲ್ಲಿ ಶರ್ಮಾಜಿಯವರು ಒಬ್ಬರು. ಆಮೇಲೆ ಸಾಹಿತ್ಯದಲ್ಲಿ ಅವ್ರು ಬೇಕಾಷ್ಟು ಪುಸ್ತಕಗಳು ಇವಾಗ ಬಂದಿದೆ. ಅವ್ರದ್ದು ವಾಲ್ಯೂಮ್ಸು, ಅದೇ ನಾನು ಮೊದಲೇ ಅದು ಒಬ್ಬರಿಗೆ ಹೇಳಿದ್ರೆ ಎಲ್ಲರಿಗೂ ಹೇಳಿದಾಗೇನೆ, ಅವ್ರ ಸಂಪುಟಗಳು ಬಂದಿಲ್ಲ, ಬರಬೇಕು. ಚರಿತ್ರೆನ ಅವರು ಭಾಳ ನನಗೆ ಈಗಲೇ ನೆನಪರ್ತಾ ಇದೆ. ಕಪಟ್ರಾಳು ಕೃಷ್ಣರಾಯರು ಅವರೆಲ್ಲರೂ ಕೂಡ ಹೊರಗೆ ಇದ್ದು ದುಡಿದಂಥ ನಿಜವಾದ ಚರಿತ್ರೆಕಾರರು ನಮ್ಮಲ್ಲಿ. ಆ ಕಡೆ ನಿಮ್ಮ ದಕ್ಷಿಣ ಕನ್ನಡದ ಜಿಲ್ಲೆನಲ್ಲಿ ಕಪಟ್ರಾಳು ಕೃಷ್ಣರಾಯರು ಅವರೆಲ್ಲ ಉತ್ತರ ಕರ್ನಾಟಕದ ಇವರೆಲ್ಲ ಬರ್ತಾರೆ ಅಂತ ಕಾಣಿಸುತ್ತೆ. ಅವರೆಲ್ಲರೂ ಕೂಡ ಚರಿತ್ರೆಯನ್ನು, ಕನ್ನಡ ನಾಡಿನ ಚರಿತ್ರೆಯನ್ನು ಅವರು ಕಟ್ಟಿದ್ದಾರೆ. ಹಾಗೆ ಶರ್ಮಾಜಿಯವರು ಎಷ್ಟೋ ವಿಷಯಗಳನ್ನು ಹೊಸದಾಗಿ ಬೆಳಕಿಗೆ ತಂದಿದ್ದಾರೆ. ಅದನ್ನು ಉಳಿಸುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ.